ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಈ ಟಾಪಿಕ್ ಅಂಡರಲ್ಲಿ ಬರ್ತಕ್ಕಂಥ ಸಸ್ಯವರ್ಗ, ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ ತಿಳ್ಕೊಳ್ತಾ ಹೋಗ್ತಿದ್ದೀವಿ. ಮತ್ತು ಕಾಡುಗಳೇನಿದೆ ಅದ್ರ ಟೈಪ್ಸ್ ಹೆಂಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟು ಸ್ವಾಭಾವಿಕ ಸಸ್ಯವರ್ಗ ಅಂದ್ರೇನು? ಪ್ರಾಕೃತಿಕ ದತ್ತವಾಗಿ ಬೆಳೆಯುವ ವಿವಿಧ ಸಸ್ಯ ಸಮುದಾಯವನ್ನು ಸ್ವಾಭಾವಿಕ ಸಸ್ಯವರ್ಗ ಅಂತೇಳಿ ಕರಿತೀವಿ. ಅಂದರೆ ನ್ಯಾಚುರಲಾಗಿ ಯಾವುದು ಬೆಳೆಯುತ್ತೋ ಅದನ್ನು ನಾವು ಸ್ವಾಭಾವಿಕ ಸಸ್ಯವರ್ಗ ಅಂತೇಳಿ ಕರಿತೀವಿ. ಕರ್ನಾಟಕವು ವೈವಿಧ್ಯಮಯವಾದ ಮತ್ತು ಸಮೃದ್ಧ ಸಸ್ಯ ಸಂಪನ್ಮೂಲವನ್ನು ಹೊಂದಿದೆವು. ಪರಿಸರ ಸಮತೋಲನ ಕಾಪಾಡುವುದರಲ್ಲಿ ಸಸ್ಯವರ್ಗವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸಸ್ಯವರ್ಗವು ಮರಮುಟ್ಟು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು, ಉರುವಲು, ಗಿಡಮೂಲಿಕೆಗಳು, ಜೇನು, ಬಿದಿರು, ಬೆತ್ತ ಮುಂತಾದವುಗಳನ್ನು ಒದಗಿಸುತ್ತದೆ. ಈ ಕಾಡುಗಳು ಪ್ರಾಣಿಗಳ ವಾಸಸ್ಥಾನವಾಗಿದೆ. ಆನೆ, ಹುಲಿ, ಸಿಂಹ, ಚಿರತೆ, ಕಾಡುಕೋಣ, ಜಿಂಕೆ, ನವಿಲು ಕರ್ನಾಟಕದ ಅರಣ್ಯಗಳಲ್ಲಿ ವಾಸಿಸುತ್ತವೆ. ಮನರಂಜನಾ ಮತ್ತು ಪ್ರವಾಸಿ ಕೇಂದ್ರಗಳನ್ನು ಸೃಷ್ಟಿಸುತ್ತವೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸುತ್ತವೆ. ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳನ್ನು ಬೆಳೆಯುತ್ತೇವೆ. ಇದರಿಂದ ಸುಗಂಧ ದ್ರವ್ಯ, ಕುಸುರಿ ಕೆಲಸದ ಕುಶಲ ವಸ್ತುಗಳು, ಸಾಬೂನು, ಔಷಧಿಗಳನ್ನು ತಯಾರಿಸಲಾಗುವುದು. ಇವು ವಿಶ್ವವಿಖ್ಯಾತವಾಗಿದ್ದು ದೇಶೀಯ ಅಪಾರವಾದ ಬೇಡಿಕೆ ಪೂರೈಸುವುದಲ್ಲದೆ ವಿದೇಶಿಗಳಿಗೂ ರಫ್ತು ಮಾಡಲಾಗುತ್ತದೆ. ಆದ್ದರಿಂದ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂಥೇಳಿ ಕರಿತೀವಿ. ಅಂದರೆ ಇದಕ್ಕೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಫಾರಿನಲ್ಲೂ ಕೂಡ ತುಂಬ ಡಿಮ್ಯಾಂಡ್ ಇದೆ. ಸೊ ಇದು ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಸಸ್ಯವರ್ಗದ ವಿಧಗಳು. ಮಳೆಯ ಪ್ರಮಾಣ. ಸಸ್ಯವರ್ಗದ ವಿಧಗಳನ್ನ ಯಾವ್ದ್ರ ಬೇಸ್ ಮೇಲೆ ಮಾಡ್ತಾರಪ್ಪ ಅಂದರೆ ಮಳೆಯ ಪ್ರಮಾಣ, ಭೂಸ್ವರೂಪ ಹಾಗೂ ಮಣ್ಣಿನ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ವಿಭಾಗಿಸಲಾಗಿದೆ. ಅವುಗಳೆಂದರೆ ಮೊದಲನೆಯದು ನಿತ್ಯ ಹರಿದ್ವರ್ಣದ ಕಾಡುಗಳು, ಎರಡನೆಯದ್ದು ಎಲೆ ಉದುರಿಸುವ ಸಸ್ಯವರ್ಗ, 3 ಮಿಶ್ರಣ ಕಾಡು, 4 ಕುರುಚಲು ಮತ್ತು ಹುಲ್ಲುಗಾವಲು ಅಂಥೇಳಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ಫಸ್ಟ್ ನಾವು ನಿತ್ಯ ಹರಿದ್ವರ್ಣದ ಕಾಡುಗಳು ಅಂದರೆ ಎವರ್ಗ್ರೀನ್ ಫಾರೆಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪ್ರಮುಖವಾಗಿ ಇದು 250 ಸೆಂಟಿಮೀಟರ್ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ಕಾಡುಗಳು ಬೆಳೆಯುತ್ತವೆ. ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶಗಳಿಂದ ಇಲ್ಲಿ ಮರಗಳು ಎತ್ತರವಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತವೆ. ಅಂದರೆ ಇಲ್ಲಿ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಇರೋದ್ರಿಂದ ದಟ್ಟವಾಗಿ ಬೆಳೆಯುತ್ತೆ. ಈ ಕಾಡುಗಳು ದುರ್ಮಾರ್ಗವಾಗಿದ್ದು ಕೆಲವು ಕಡೆ ಸೂರ್ಯನ ಕಿರಣಗಳು ನೆಲಕ್ಕೆ ತಲುಪುವುದಿಲ್ಲ. ಅಂದರೆ ಅಷ್ಟು ದಟ್ಟವಾಗಿರುತ್ತೆ ಕಾಡು ಅಂಥೇಳಿ. ಇಲ್ಲಿ ಪ್ರಮುಖವಾಗಿ ಬೀಟೆ, ತೇಗ, ಮತ್ತಿ, ನಂದಿ, ಧೂಪ, ಹೊನ್ನೆ, ಎಬ್ಬಲಸು ಮುಂತಾದ ಮರಗಳು ಬೆಳೆಯುತ್ತವೆ. ಮರಗಳ ಅಡಿಯಲ್ಲಿ ದಟ್ಟ ಪೊದೆ ಸಸ್ಯಗಳು ಬೆಳೆಯುತ್ತವೆ. ಅನೇಕ ರೀತಿಯ ಸಾಂಬಾರ ಪದಾರ್ಥಗಳಾದ ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಔಷಧಿ ಸಸ್ಯಗಳು ಹೇರಳವಾಗಿ ಬೆಳೆಯುತ್ತವೆ. ಇಂತಹ ಕಾಡುಗಳು ಉತ್ತರ ಕರ್ನಾಟಕ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ. ಎಲೆ ಉದುರಿಸುವ ಸಸ್ಯವರ್ಗ. ಚಳಿಗಾಲದ ತರುವಾಯ ಅಂದರೆ ನಂತರ ತೇವಾಂಶದ ಕೊರತೆಯಿಂದಾಗಿ ಮರಗಳು ಎಲೆಗಳನ್ನು ಉದುರುತ್ತವೆ. ಅಂದರೆ ತೇವಾಂಶದ ಕೊರತೆಯಿಂದ ಮರಗಳೇನಿರುತ್ತೆ ಅದ್ರ ಎಲೆನ ಉದುರುತ್ತಾ ಹೋಗುತ್ತೆ. ಮತ್ತು ವಸಂತ ಋತುವಿನಲ್ಲಿ ಚಿಗುರುತ್ತೆ. ಮತ್ತು ವಸಂತ ಕಾಲ ಬಂದಾಗ ಮತ್ತೆ ಎಲೆಗಳು ಬರ್ತಾ ಹೋಗುತ್ತೆ. ಇವುಗಳನ್ನು ಎಲೆ ಉದುರಿಸುವ ಸಸ್ಯವರ್ಗ ಅಂತೇಳಿ ಕರಿತೀವಿ. ವಾರ್ಷಿಕ 60ರಿಂದ 120 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಇಂತಹ ಸಸ್ಯವರ್ಗವನ್ನು ನಾವು ನೋಡ್ಬೋದು. ಇಲ್ಲಿ ಪ್ರಮುಖವಾಗಿ ತೇಗ, ಹೊನ್ನೆ, ಮತ್ತಿ, ಬೇವು, ಮಾವು, ಹಲಸು, ಮುತ್ತುಗ, ಬಾಗೆ, ಆಲ, ಶ್ರೀಗಂಧ ಮತ್ತು ಬಿದಿರು ಈ ಥರ ಮರಗಳನ್ನ ನಾವು ನೋಡ್ಬೋದು. ಮತ್ತು ಈ ಮರಗಳು ದಟ್ಟವಾಗಿ ಬೆಳೆಯೋದಿಲ್ಲ. ಮತ್ತು ಎಲೆ ಉದುರಿಸುವ ಸಸ್ಯವರ್ಗವನ್ನು ನಾವು ಇಂತಹ ಕಾಡುಗಳು ಕರ್ನಾಟಕದ ಜಿಲ್ಲೆಗಳಾದ ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ, ಬೆಂಗಳೂರು ಜಿಲ್ಲೆಗಳಲ್ಲಿ ನಾವು ನೋಡ್ಬೋದು. ಮೂರನೇದು ಮಿಶ್ರ ಬಗೆಯ ಕಾಡುಗಳು ಅಂದರೆ ಮಿಕ್ಸ್ಡ್ ಫಾರೆಸ್ಟ್. ಇದು ಎವರ್ಗ್ರೀನ್ ಫಾರೆಸ್ಟ್ ಮತ್ತು ಲೀಫ್ ಶೆಡ್ಡಿಂಗ್ ಫಾರೆಸ್ಟ್ ಅಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಮತ್ತು ಎಲೆ ಉದುರಿಸುವ ಕಾಡುಗಳು ಈ ಎರಡೂ ಮಿಕ್ಸ್ ಆಗಿರುತ್ತೆ.
ಇದರಲ್ಲಿ ವಾರ್ಷಿಕ 120ರಿಂದ 150 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಇಂತಹ ಸಸ್ಯವರ್ಗ ನಾವು ನೋಡ್ಬೋದು. ಇಂತಹ ಕಾಡುಗಳಲ್ಲಿ ಪ್ರಮುಖವಾಗಿ ತೇಗ, ಹೊನ್ನೆ, ಮತ್ತಿ, ನಂದಿ, ದಿಂಡಗ, ಶ್ರೀಗಂಧ, ಹಲಸು ಮತ್ತು ಬಿದಿರು ಪ್ರಮುಖವಾಗಿ ಬೆಳ್ತಕ್ಕಂಥ ಮರಗಳು. ಮತ್ತು ಈ ಒಂದು ಕಾಡುಗಳನ್ನು ನಾವು ಕರ್ನಾಟಕದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು ಹಾಗೂ ಚಿಕ್ಕಮಗಳೂರು, ಹಾಸನ, ಮೈಸೂರು ಜಿಲ್ಲೆಗಳಲ್ಲಿ ನೋಡ್ಬೋದು. 4ನೇದು ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯಗಳು. ಕರ್ನಾಟಕದಲ್ಲಿ 60 ಸೆಂಟಿಮೀಟರ್ಗಿಂತ ಕಡಿಮೆ ವಾರ್ಷಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಇಂತಹ ಸಸ್ಯವರ್ಗನ ನಾವು ನೋಡ್ತೀವಿ. ಮಳೆಯ ಕೊರತೆ ಮತ್ತು ಒಣಹವೆಯಿಂದ ಕುರುಚಲು ಗಿಡ ಮತ್ತು ಮುಳ್ಳಿನ ಗಿಡಗಳು ಬೆಳೆಯುತ್ತವೆ. ಉದಾಹರಣೆಗೆ ಕಳ್ಳಿ, ಕತ್ತಳ್ಳಿ, ಕರಿಚಾಳಿ, ಬೇಲ, ಈಚಲ, ಅಂಚಿ ಮತ್ತು ಕುಂತಿ ಹುಲ್ಲು ಇತ್ಯಾದಿ. ಅಲ್ಲಲ್ಲಿ ಆಲ, ಬೇವು, ಅರಳಿ ಮುಂತಾದಂತಹ ಮರಗಳನ್ನು ಬೆಳೀತಾ ಇರ್ತವೆ. ಇಂತಹ ಸಸ್ಯವರ್ಗವು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಳ್ಳಾರಿ, ಚಿತ್ರದುರ್ಗ ಇಂಥ ಜಿಲ್ಲೆಗಳಲ್ಲಿ ನೋಡ್ಬೋದು. ನೆಕ್ಸ್ಟು ಮ್ಯಾಂಗ್ರೋವ್ ಸಸ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕರಾವಳಿ ಅಂಚಿನಲ್ಲಿರುವ ನತಿಮುಖಜ ಭೂಮಿ, ಅಳಿವೆಗಳು ಹಾಗೂ ಮರಳು ದಂಡೆಗಳ ಭಾಗದಲ್ಲಿ ಬಿಳಿಸುಗಳಿಂದ ಕೂಡಿರುವ ಸಸ್ಯಗಳಿವೆ. ಇವುಗಳು ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಂದರೆ ಮ್ಯಾಂಗ್ರೋವ್ ಸಸ್ಯಗಳು ಏನಿದೆಯೋ ಇವು ಉಪ್ಪು ನೀರಲ್ಲಿ ಬೆಳ್ತಕ್ಕಂಥ ಸಸ್ಯಗಳು. ನೆಕ್ಸ್ಟು ಶೋಲಾ ಕಾಡುಗಳು. ಸುಮಾರು 1400 ಮೀಟರ್ಗಿಂತ ಹೆಚ್ಚು ಎತ್ತರವುಳ್ಳ ಭಾಗಗಳಲ್ಲಿ ತಂಪಾದ ವಾಯುಗುಣವಿರುವ ಕುದುರೆಮುಖ, ಬಾಬಾಬುಡನ್ಗಿರಿ, ಬಿಳಿಗಿರಿ ರಂಗನಾಥ ಬೆಟ್ಟ, ಕೊಡಗಿನ ಬ್ರಹ್ಮಗಿರಿ ಸರಣಿಗಳು ಇಳಿಜಾರುಗಳ ಹುಲ್ಲುಗಾವಲಿನಿಂದ ಕೂಡಿದ್ದು. ಇವುಗಳ ತಗ್ಗಾದ ಕಣಿವೆಗಳು, ಜರಿ, ತೊರೆಗಳಿಂದ ಕೂಡಿದ ಭಾಗಗಳಲ್ಲಿ ವಿಶಿಷ್ಟವಾದ ಶೋಲಾ ಕಾಡುಗಳು ಬೆಳೆಯುತ್ತವೆ. ಅಂದರೆ ಸುಮಾರು 1400 ಮೀಟರ್ಗಿಂತ ಎತ್ತರವಾದಂಥ ಬೆಟ್ಟಗಳ ಪ್ರದೇಶ